ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ DNA 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಅಮೆರಿಕಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇರಾನ್ ವಿರುದ್ಧ ಯುದ್ಧ ಮಾಡ್ತಾ ಇರುವಂತ ಅಮೆರಿಕ, ಇರಾನ್ನ ವಾಯುನೆಲೆ ನಮ್ಮ ವಶದಲ್ಲಿದೆ. ಇರಾನ್ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಂತ ಅಮೆರಿಕ ಇದೀಗ ಸ್ವತಃ ತಾನೇ ಗರ್ವಭಂಗವನ್ನ ಅನುಭವಿಸಿಬಿಟ್ಟಿದೆ. ಈ ಹಿಂದೆ ತನ್ನ F-15 ಯುದ್ಧ ವಿಮಾನವನ್ನು ಕಳೆದುಕೊಂಡು ಜಾಗತಿಕವಾಗಿ ಒಂದು ಅಪಹಾಸ್ಯಕ್ಕೆ ಈಡಾಗಿದ್ದಂತಹ ಅಮೆರಿಕ ಒನ್ಸ್ ಅಗೇನ್ ಇದೀಗ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಕಳೆದುಕೊಳ್ತಾ ಇದೆ. ಥಾಡ್ ಮತ್ತು ಪೆಟ್ರಿಯಾಟ್ ಎನ್ನುವಂತಹ ಕ್ಷಿಪಣಿಗಳು ನಿರುಪಯುಕ್ತ ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಏನಾಯಿತು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ, ಖಮೇನಿ ಅಯತುಲ್ಲಾ ಅಲಿ ಖಮೇನಿ ಫೆಬ್ರವರಿ 28ನೇ ತಾರೀಕಿಗೆ ಮೃತಪಟ್ಟಿದ್ರು. ಇದುವರೆಗೂ ಕೂಡ ಆ ವ್ಯಕ್ತಿಯ ಅಂತ್ಯಕ್ರಿಯೆ ಆಗಿಲ್ಲ. ಯಾವ ಕಾರಣಕ್ಕಾಗಿಲ್ಲ? ಇಸ್ಲಾಂನಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟ ತಕ್ಷಣವೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಆದರೆ ಖಮೇನಿಯವರ ಅಂತ್ಯಕ್ರಿಯೆ ಯಾಕಾಗಿಲ್ಲ? ಇರಾನ್ ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ತಮಿಳುನಾಡಿನ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಾ ಮಾಡ್ತಾ ಇರುವಂತಹ ದಳಪತಿ ವಿಜಯ್ ಅವರ ನಾಮಿನೇಷನ್ ಅಫಿಡವಿಟ್ನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಏನು ವ್ಯತ್ಯಾಸ, ಇದು ಹೆಂಗೆ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕಾದ ಗರ್ವಭಂಗ. ವಿಶ್ವದ ಅತ್ಯಂತ ಸುಧಾರಿತ ಕ್ಷಿಪಣಿ ನಿರೋಧಕ ಅಂತಹ ಕರೆಸಿಕೊಳ್ಳುವಂತಹ ಎರಡು, ಥಾಡ್ ಮತ್ತು ಪೆಟ್ರಿಯಾಟ್, ಇವುಗಳು ಅಮೆರಿಕಕ್ಕೆ ಸೇರಿದ್ದು. ಈ ಥಾಡ್ ಮತ್ತು ಪೆಟ್ರಿಯಾಟ್ ಇರಾನ್ನ ಹೊಡೆದುರುಳಿಸಿವೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ಅಮೆರಿಕದ ಈ ಕ್ಷಿಪಣಿಗಳು ಹೇಗೆ ದಾಳಿಗೆ ಒಳಗಾದವು? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಡೊನಾಲ್ಡ್ ಟ್ರಂಪ್ ಪ್ರತಿ ಬಾರಿಯೂ ಕೂಡ ಗರ್ವವನ್ನು ಕೊಚ್ಕೊಳ್ತಾ ಇದ್ರು. ಅಮೆರಿಕ ಹಾಗೆ ದಾಳಿ ಮಾಡಿದೆ, ಅಮೆರಿಕ ಹೀಗೆ ದಾಳಿ ಮಾಡಿದೆ, ಇರಾನ್ ಮೇಲೆ ಅಷ್ಟು ನಷ್ಟ ಆಗಿದೆ, ಇರಾನ್ನ ಅಷ್ಟು ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ, ಎಲ್ಲವೂ ಕೂಡ ಆಗಿತ್ತು. F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದು ಕೂಡ ಇರಾನ್. ಅಮೆರಿಕದ ಸೈನಿಕರು ಅಜ್ಞಾತ ಸ್ಥಳದಲ್ಲೆಲ್ಲ ಸಿಕ್ಕಾಕೊಂಡಿದ್ರಲ್ಲ, ಅದಕ್ಕಾಗಿ ಇವರೊಂದು ಆಪರೇಷನ್ ಮಾಡಿ ವಾಪಸ್ ಕರೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇರಾನ್ ಕಡಿಮೆ ಬೆಲೆಯಲ್ಲಿ ಅಮೆರಿಕದ ವಿರುದ್ಧ ಹೋರಾಟ ಮಾಡ್ತಾ ಇದೆ, ಯುದ್ಧವನ್ನು ಮಾಡ್ತಾ ಇದೆ. ಆದರೆ ಅಮೆರಿಕ ಮಾತ್ರ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುವ ಮುಖಾಂತರವೂ ಕೂಡ ಇರಾನ್ ವಿರುದ್ಧ ಹೋರಾಟ ಮಾಡ್ತಿದ್ರೆ, ಯುದ್ಧ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಅಂತ. ಹಾಗಾದರೆ ಟ್ರಂಪ್ ಗರ್ವಭಂಗ, ಅಮೆರಿಕ ಮಿಸೈಲ್ ಡಮಾರ್ ಆಗಿರೋದು ಎರಡು. ನಾನು ಅವಾಗಲೇ ಹೇಳಿದ ಹಾಗೆ ಪೆಟ್ರಿಯಾಟ್ ಮತ್ತು ಥಾಡ್. ಏನಿದು ಥಾಡ್ ಮತ್ತು ಪೆಟ್ರಿಯಾಟ್ ಅಂತ ಹೇಳಿದರೆ, ಶತ್ರು ದೇಶಗಳ ಕ್ಷಿಪಣಿಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡುವಂತಹ ಸಮಯದಲ್ಲಿ ಅದರ ನಿಖರ ಗುರಿಯನ್ನು ಪತ್ತೆ ಹಚ್ಚಿ ಆಗಸದಲ್ಲೇ ಹೊಡೆದುರುಳಿಸಬಲ್ಲಂತಹ ಅತ್ಯಾಧುನಿಕ ಶಕ್ತಿಯನ್ನು ಹೊಂದಿರುವಂಥದ್ದು ಈ ಥಾಡ್ ಮತ್ತು ಪೆಟ್ರಿಯಾಟ್. ಅಮೆರಿಕಕ್ಕೆ ಅತಿ ಅವಶ್ಯಕವಾಗಿ ಬೇಕಾದಂಥದ್ದು. ಹಿಟ್ ಟು ಕಿಲ್ ಎನ್ನುವಂತಹ ತಂತ್ರಜ್ಞಾನದಲ್ಲಿ ಇದರಲ್ಲಿ ಯಾವುದೇ ಸ್ಫೋಟಕ ಇರೋದಿಲ್ಲ, ಯಾವುದು ಏನೂ ಕೂಡ ಇರೋದಿಲ್ಲ. ಇದು ಅತಿ ವೇಗವಾಗಿ ಹೋಗುತ್ತೆ. ವೇಗವಾಗಿ ಹೋಗಿ ಯಾವ ಕ್ಷಿಪಣಿ ಎಲ್ಲಿಂದ ಉಡಾವಣೆ ಆಗಿದೆ ಅನ್ನೋದನ್ನು ಪತ್ತೆ ಮಾಡುವ ಮುಖಾಂತರ ಅದನ್ನು ಹೊಡೆದುರುಳಿಸುತ್ತೆ. ಇನ್ನೂ ವಿಶೇಷ ಅಂತ ಹೇಳಿದರೆ ಕ್ಷಿಪಣಿಯ ವೇಗ, ಕ್ಷಿಪಣಿ ಬರ್ತಾ ಇರುವಂಥ ದಿಕ್ಕು, ಅದು ಎಲ್ಲಿ ಬೀಳಬಹುದು ಅನ್ನೋದನ್ನು ಕೂಡ ಇದು ಲೆಕ್ಕಾಚಾರ ಹಾಕುತ್ತೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಈ 1000 ಕಿಲೋಮೀಟರ್ ದೂರದವರೆಗೂ ಕೂಡ ವಸ್ತುವನ್ನು ಗುರುತಿಸಬಲ್ಲಂತಹ ಶಕ್ತಿ ಈ ರಡಾರ್ ವ್ಯವಸ್ಥೆಯಲ್ಲಿದೆ. ಇನ್ನು ಪೆಟ್ರಿಯಾಟ್ ಎದಕ್ಕೆ ವ್ಯವಸ್ಥೆ? ಕ್ಷಿಪಣಿ ಮಾತ್ರವಲ್ಲದೆ ವೈರಿ ವಿಮಾನಗಳನ್ನು ಕೂಡ ಅವರು ಹೊಡೆದುರುಳಿಸೋ ಶಕ್ತಿ ಇದೆ. ಹಾಗಾದರೆ ಇದು ಹೆಂಗೆ ಅಮೆರಿಕಕ್ಕೆ ಲಾಸ್ ಆಯಿತು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ, ಅಮೆರಿಕ ಏನು ಮಾಡಿತ್ತು, ಈ ಮಧ್ಯಪ್ರಾಚ್ಯದ ವಿವಿಧ ದೇಶಗಳು, ಸೌದಿ ಅರೇಬಿಯಾ, ಕತಾರ್, ಬಹರೇನ್, UAE ಈ ಎಲ್ಲ ದೇಶಗಳ ಜೊತೆಗೆ ಪೆಟ್ರೋ ಡಾಲರ್ ವ್ಯವಸ್ಥೆಯಲ್ಲಿ ನಾವು ಇದನ್ನು ನಿಮಗೆ ಕೊಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿತ್ತು. 2025 ಮೇ ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಭೇಟಿ ಕೊಡ್ತಾರೆ ರಿಯಾದ್ಗೆ, ಸೌದಿ ಅರೇಬಿಯಾದ ರಿಯಾದ್ಗೆ ಭೇಟಿ ಕೊಟ್ಟು ಮಿಲಿಟರಿ ಸಹಕಾರ ಒಪ್ಪಂದ ಅಂತ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಆ ಒಪ್ಪಂದದ ಅಡಿಯಲ್ಲಿ ಏನು ಮಾಡ್ತಾರೆ, ಈ ಸೌದಿ ಅರೇಬಿಯಾ ಆಯಿತು, ಕತಾರ್ ಆಗಿರ್ಬೋದು, ಇವ್ರಿಗೆ ಒಂದು ಭಯ ಇದೆ. ಏನು, ಇರಾನ್ನವರು ಯಾವ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು, ದಾಳಿ ಆಗ್ಬೋದು ಅಂತ. ಹೀಗಾಗಿ ಇರಾನ್ನ ವಿರುದ್ಧ ರಕ್ಷಣೆಯನ್ನು ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಥಾಡ್ ಮತ್ತು ಪೆಟ್ರಿಯಾಟ್ನನ್ನು ಖರೀದಿ ಮಾಡೋದಕ್ಕೆ ಅವರು ಒಪ್ಪಿಕೊಳ್ತಾರೆ. ಅಮೆರಿಕಾದವರು ಕೂಡ ಕೊಡ್ತಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಇವತ್ತು ಇರಾನ್ ಅಮೆರಿಕಾದ ಈ ಥಾಡ್ ಆಗಿರ್ಬೋದು ಮತ್ತು ಪೆಟ್ರಿಯಾರನ್ನು ಹೊಡೆದು ಉರುಳಿಸಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ.
ಈ ಸುದ್ದಿಗಳು ಬಂದ ತಕ್ಷಣ ಎಂತಹ ಪ್ರಶ್ನೆ ಶುರುವಾಗಿದೆ ಅಂತ ಹೇಳಿದರೆ, ಇದೀಗ ಇವುಗಳನ್ನು ಖರೀದಿ ಮಾಡಬೇಕಾ ಅಥವಾ ಬೇಡ ಎನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ಇರಾನ್ನ ದಾಳಿಗೆ 20,000ದಿಂದ 30,000 ರೂಪಾಯಿ ಡಾಲರ್ನ ಬಳಕೆ ಮಾಡಿಕೊಂಡು ಅವರು ಖರ್ಚು ಮಾಡ್ತಾ ಇದ್ರೆ, ಅಮೆರಿಕ ಮಾತ್ರ 12ರಿಂದ 15 ಮಿಲಿಯನ್ ಡಾಲರ್ ವ್ಯಯ ಮಾಡ್ತಾ ಇದ್ದಾರೆ. ಹೆಂಗಿದು, ಏನು ಎತ್ತ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಮಿಸೈಲ್ಗಳು ಛಿದ್ರ ಆಗಿದ್ದು ಹೇಗೆ, ಹೆಂಗೆ ಸಾಧ್ಯ ಆಯ್ತಿದು, ಹೌ ಇಟ್ ಈಸ್ ಪಾಸಿಬಲ್, ಅದನ್ನು ಗಮನಿಸ್ತಾ ಹೋಗೋದಾದರೆ ಅದಕ್ಕೊಂದು ವ್ಯವಸ್ಥಿತವಾದಂತಹ ತಂತ್ರವನ್ನು ಅವರು ರೂಪಿಸಿದ್ರು. ಏನು ತಂತ್ರವನ್ನು ರೂಪಿಸಿದ್ರು? ಇರಾನ್ ಬಳಸಿದಂತಹ ತ್ರಿವಳಿ ತಂತ್ರಕ್ಕೆ ಇವೆಲ್ಲವೂ ಕೂಡ ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಏನು ತ್ರಿವಳಿ ತಂತ್ರ? ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕಂತ ಹೇಳಿದರೆ ಇರಾನ್ನ ಕಾರ್ಯಾಚರಣೆಯನ್ನು ನೋಡ್ಬೇಕು ನಾವು. ಇರಾನ್ನವರು ಏನು ಮಾಡಿದ್ರು, 100 ಕಾಮಿಕಾಜ್ ಡ್ರೋನ್ಗಳನ್ನು ಬಳಕೆ ಮಾಡಿದ್ರು. ಏನಿದು ಕಾಮಿಕಾಜ್ ಡ್ರೋನು? ಇವುಗಳು ಆತ್ಮಹತ್ಯಾ ಡ್ರೋನ್ಗಳು. ನಾನು ಆವಾಗಲೇ ಹೇಳಿದೆ, ಅಮೆರಿಕಾದ ತಾಡ್ ಈ ರಡಾರ್ ಏನಿದೆ ಇದರಲ್ಲಿ ಸ್ಫೋಟಕಗಳನ್ನು ತುಂಬಿರೋದಿಲ್ಲ. ನಿಖರವಾಗಿ ಗುರುತಿಸುತ್ತೆ, ಹೋಗಿ ಹೊಡೆಯುತ್ತೆ, ಅದಾದ ನಂತರ ಕೆಲಸ ಮುಗೀತು. ಆದರೆ ಕಾಮಿಕಾಜ್ ಹೆಂಗಿದೆ, ಇದರಲ್ಲಿ ಸ್ಫೋಟಕಗಳನ್ನು ತುಂಬಲಾಗುತ್ತೆ. ಕಾಮಿಕಾಜ್ ಅಂತ ಹೇಳಿದರೆ ಆತ್ಮಹತ್ಯೆ ಅಂತ. ಆತ್ಮಹತ್ಯಾ ಡ್ರೋನ್ಗಳೆಲ್ಲವೂ ಕೂಡ ಇದರಲ್ಲಿ ಸ್ಫೋಟಕಗಳನ್ನು ತುಂಬಿ ಅದಾದ ನಂತರ ಗುರಿಯನ್ನು ಪತ್ತೆ ಮಾಡುತ್ತೆ. ಇದು ಗುರಿಯನ್ನು ಪತ್ತೆ ಮಾಡಿದ ನಂತರ ಅಲ್ಲಿಯೇ ಹೊಡೆದುರುಳಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೆ. ಹೀಗಾಗಿ ಆ ಗುರಿಯನ್ನು ಹೊಂದಿ ಇದೀಗ ತಾಡ್ ಮತ್ತು ಪೆಟ್ರಿಯಾಟನ್ನು ಹೊಡೆದುರುಳಿಸಿರೋದು. ಹೆಂಗಾಯ್ತಿದು? ಪೆಟ್ರಿಯಾಟು ಮತ್ತು ತಾಡ್ ಅತ್ಯಾಧುನಿಕ ಅಂತ ಹೇಳ್ತಾ ಇದ್ದೀವಿ, ಆದರೆ ಹೆಂಗಾಯಿತು ಎನ್ನುವಂತಹ ಪ್ರಶ್ನೆಗೆ ನಾವು ಹೋಗಬೇಕು ಅಂತ ಹೇಳಿದರೆ ಅವರ ಕಾರ್ಯಾಚರಣೆಯ ಬಗ್ಗೆ ನೋಡಬೇಕು. ಹೆಂಗಾಯಿತು ಕಾರ್ಯಾಚರಣೆಯನ್ನು ನೋಡ್ತಾ ಹೋಗೋದಾದರೆ ಅದಕ್ಕಿಂತ ಮೊದಲು ಇರಾನ್ ಎಲ್ಲೆಲ್ಲಿ ದಾಳಿ ಮಾಡ್ತು ಅಂತ ನೋಡಬೇಕು. ಇರಾನ್ ಜೋರ್ಡಾನ್ನಲ್ಲಿ ದಾಳಿ ಮಾಡಿದೆ, ಕತಾರ್ನಲ್ಲಿ, UAEಯಲ್ಲಿ ಮತ್ತು ಬಹ್ರೇನ್ನಲ್ಲಿ. 4 ಕಡೆಗಳಲ್ಲಿ ಇರಾನ್ ಇಂಥದ್ದೊಂದು ದಾಳಿ ಮಾಡಿದಿ. ದಾಳಿ ಮಾಡುವುದರ ಜೊತೆಗೆ ತಾಡ್ ಮತ್ತು ಪೆಟ್ರಿಯಾಟ್ ಈ ರಡಾರ್ಗಳೇನಿತ್ತು ಈ ವ್ಯವಸ್ಥೆಯನ್ನು ಧ್ವಂಸ ಮಾಡಿತು. ಜೋರ್ಡಾನ್ ಅಂದರೆ ಜೋರ್ಡಾನ್ ಪ್ರದೇಶದಲ್ಲಿ ಅಮೆರಿಕ ಏನು ಮಾಡಿತ್ತು, ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು. ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು? ಮುವಾಫಾಕ್ ಸಾಲ್ಟಿ ಎನ್ನುವಂಥ ಒಂದು ನೌಕಾನೆಲೆಯ ಪ್ರದೇಶ ಅದು. ಅಲ್ಲಿ 2,500 ಕೋಟಿ ರೂಪಾಯಿ ಮೌಲ್ಯದ ಈ ರಡಾರ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಯಾವ ಕಾರಣಕ್ಕಾಗಿ? ಇಸ್ರೇಲ್ ರಕ್ಷಣೆ ಮಾತ್ರವಲ್ಲದೆ ಅಮೆರಿಕದ ಸೇನಾ ನೆಲೆಗೂ ಕೂಡ ಇದು ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಮತ್ತೊಂದು ಕಡೆ ಕತಾರ್ ಆಲ್ ಉದೈದ್ ಅನ್ನುವಂಥ ವಾಯು ನೆಲೆ ಏನಿದೆ ಅದರ ಮೇಲೆಯೂ ಕೂಡ ಇವುಗಳನ್ನು ಅಳವಡಿಸಲಾಗಿತ್ತು. ತಾಡ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತಹ ವಿಚಾರಕ್ಕೆ ಇದೀಗ ಅವರು ಆಲೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಆ ಶಕ್ತಿ ಸಾಮರ್ಥ್ಯದ ಬಗ್ಗೆ ಇದೀಗ ಪ್ರಶ್ನೆಗಳು ಹೇಳ್ತಾ ಇದೆ. ಇದರ ಜೊತೆಗೆ UAE ಕೂಡ ಇದನ್ನು ಅಳವಡಿಕೆ ಮಾಡಿಕೊಂಡಿತ್ತು. ವಿಶೇಷ ಅಂತ ಹೇಳಿದರೆ ಅಮೆರಿಕಾದ ಹೊರಗಡೆ ನಿಯೋಜನೆ ಮಾಡಿದಂಥ ಮೊದಲ ದೇಶ ಇದು. ಅಮೆರಿಕಾದಿಂದ ಹೊರಗಡೆ ನಿಯೋಜನೆ ಮಾಡಿದಂಥ ಮೊದಲ ದೇಶ UAE. ಅವರು 2022ರಲ್ಲಿ ಹೌತಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಿಕೊಂಡಿದ್ರು. ಅವತ್ತು ಅದು ಯಶಸ್ವಿಯಾಗಿತ್ತು, ಇವತ್ತು ಅದು ಯಶಸ್ವಿಯಾಗಿಲ್ಲ. ಬಹ್ರೇನ್ ಕೂಡ ಅದನ್ನು ಬಳಕೆ ಮಾಡಿಕೊಂಡಿದೆ. ಇದರ ಜೊತೆಗೆ ಯಾವ್ಯಾವ ದೇಶಗಳು ಅನ್ನೋದಾಯಿತು. ಈ ಕಾರ್ಯಾಚರಣೆ ಹೆಂಗಿತ್ತು, ಈ ಇರಾನ್ ದಾಳಿ ನಡೆದಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಮೊದಲು ಅವರು ಡ್ರೋನ್ಗಳ ದಾಳಿ ಮಾಡಿದರು. ನಾನು ಆವಾಗಲೇ ಹೇಳಿದೆ, ಚಿಕ್ಕನಾದಂತಹ ಡ್ರೋನ್ಗಳನ್ನು, 100 ಡ್ರೋನ್ಗಳನ್ನು ಅಮೆರಿಕಾದ ಈ ವ್ಯವಸ್ಥೆಗಳ ಯಾವ್ಯಾವ ದೇಶದಲ್ಲಿ ಇತ್ತಲ್ಲ, ಬಹ್ರೇನ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, UAE ಆಗಿರ್ಬೋದು, ಈ ದೇಶಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಮೊದಲ ಹಂತದಲ್ಲಿ. ಅದಾದ ನಂತರ ರಾಡಾರ್ ಜಾಮಿಂಗ್ ಮಾಡ್ತಾರೆ 2ನೇ ಹಂತದಲ್ಲಿ. ಅದಾದ ನಂತರ ಬ್ಯಾಲಿಸ್ಟಿಕ್ ಮತ್ತು ಹೈಪರ್ಸಾನಿಕ್ ವ್ಯವಸ್ಥೆ, ಈ ವ್ಯವಸ್ಥೆಯ ಮುಖಾಂತರ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಹೆಂಗಾಯ್ತಿದು ದಾಳಿ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಅಮೆರಿಕಾದು ಇಷ್ಟು ಅತ್ಯಾಧುನಿಕವಾಗಿದೆ, ಆದರೂ ಕೂಡ ಹೆಂಗೆ ದಾಳಿ ಆಯಿತು? ಇದೇನಾಗಿರುತ್ತೆ, ಕಾಮಿಕಾಜ್ ಚಿಕ್ಕದಲ್ಲಿ ಅಂದರೆ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾದಂತಹ ಡ್ರೋನ್ಗಳಿದು. ಇದನ್ನು ಪತ್ತೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ತಾಡ್ ಮತ್ತು ಪೆಟ್ರಿಯಾಟ್ಗೆ ಇಲ್ಲ. ಇದು ಮೊದಲ ಕಾರಣ, ಹೀಗಾಗಿ ದಾಳಿ ಮಾಡಿದ್ದಾರೆ. ಎರಡನೇ ಕಾರಣ ಏನು ಅಂತ ಹೇಳಿದರೆ, ಪೆಟ್ರಿಯಾಟ್ ಮತ್ತು ತಾಡ್ ಒಂದು ಸ್ಪಷ್ಟವಾದ ಗುರಿಯನ್ನು ಮಾತ್ರ ತಲುಪಬಲ್ಲಂತಹ ಶಕ್ತಿಯನ್ನು ಹೊಂದಿದೆ. ಅತಿ ಹೆಚ್ಚಾದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಬಂದ್ಬಿಟ್ರೆ ಗುರಿಯನ್ನು ದಾಟಿ ಹೋದ ನಂತರ ಅವುಗಳನ್ನು ಪತ್ತೆ ಮಾಡೋ ಶಕ್ತಿ ಅಮೆರಿಕಾದ ಈ ತಾಡ್ ಮತ್ತು ಪೆಟ್ರಿಯಾಟ್ಗೆ ಇಲ್ಲ. ಈ ಕಾರಣಕ್ಕಾಗಿ ದಾಳಿಯಾಗಿದೆ. ಮೂರನೇದೇನಾಗಿದೆ, ರಡಾರ್ ಮೇಲೆ ದಾಳಿ ಮಾಡಲಾಗಿದೆ. ರಡಾರ್ ಅನ್ನೋದು ಒಂದು ಕ್ಷಿಪಣಿಗೆ ಕಣ್ಣಿದ್ದಂತೆ. ಇರಾನ್ನವರು ಏನು ಮಾಡಿದ್ದಾರೆ, ಅದು ತಾಡ್ ಆಗಿರ್ಬೋದು ಮತ್ತು ಪೆಟ್ರಿಯಾಟ್ ಆಗಿರ್ಬೋದು, ಇವುಗಳ ರಡಾರ್ಗಳನ್ನು ಮೊದಲು ಪತ್ತೆ ಮಾಡಿ ಆ ರಡಾರ್ಗಳನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಇರಾನ್ನವರು. ಸರ್ವನಾಶ ಮಾಡಿದ ನಂತರ ಏನಾಗ್ಬಿಟ್ಟಿದೆ, ಈ ರಡಾರ್ ವ್ಯವಸ್ಥೆ ಹೋದರೆ ಯುದ್ಧದಲ್ಲಿ ಕಣ್ಣಿಲ್ಲದ ಸೈನಿಕನನ್ನು ನಾವು ನಿಲ್ಲಿಸಿದಂತಹ ಭಾವನೆ ಆಗ್ಬಿಡುತ್ತೆ.
ಕಣ್ಣಿಲ್ಲದ ಸೈನಿಕ ಏನು ಮಾಡ್ತಾನೆ? ಹೀಗಾಗಿ ಈ ಥಾಡ್ ಮತ್ತು ಪೆಟ್ರಿಯಾಟ್ಗೆ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ವೇಗ ಮತ್ತು ಪಥ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯವುಳ್ಳುವಂತಹ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಇರಾನ್ ಅಮೆರಿಕ ವಿರುದ್ಧ ಬಳಕೆ ಮಾಡಿದ್ದು ಕೂಡ ಇದೀಗ ಈ ಎರಡನ್ನೂ ಕೂಡ ಹೊಡೆದುರುಳಿಸುವುದಕ್ಕೆ ಸಾಧ್ಯ ಆಗಿದೆ. ಇದರ ಜೊತೆಗೆ ಅಮೆರಿಕಾದ $142 ಶತಕೋಟಿ ನಷ್ಟ ಆಗಿದೆ. ಹೆಂಗಾಯಿತು? ನಾನು ಅವಾಗಲೇ ಹೇಳಿದೆ, ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಭೇಟಿ ಕೊಟ್ಟು ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದ್ರು, ನಿಮಗೆ ಇವುಗಳನ್ನು ಪೂರೈಕೆ ಮಾಡ್ತೀವಿ ಅಂತ. ಮಧ್ಯಪ್ರಾಚ್ಯದ ದೇಶಗಳು ಕೂಡ ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾ, ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ರಕ್ಷಣೆಗಾಗಿ ಅವರು ತೆಗೆದುಕೊಂಡಿದ್ರು. ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದರೆ, ಅಮೆರಿಕ ಬಳಕೆ ಮಾಡ್ತಾ ಇರುವಂತಹ ಈ ಡ್ರೋನ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು, ಇದರ ದರದಲ್ಲಿ ವ್ಯತ್ಯಾಸ ಇದೆ. ಅಗ್ಗದ ಡ್ರೋನ್ ವರ್ಸಸ್ ದುಬಾರಿ ಡ್ರೋನ್ ಅನ್ನುವಂಥದ್ದು ಇದೆ. ಯಾಕಂದರೆ ಇರಾನ್ 16 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಒಂದು ಡ್ರೋನ್ಗೆ, ಅಮೆರಿಕ 33 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. 33 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಇರಾನ್ ಇದೀಗ 100 ಕಾಮಿಕೋಸ್ ಡ್ರೋನ್ಗಳನ್ನು ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಅವ್ರು ಖರ್ಚು ಮಾಡುವಂಥದ್ದು ಎಷ್ಟು? 16 ಕೋಟಿ ರೂಪಾಯಿ ಆಗುತ್ತೆ. ಆದರೆ ಅಮೆರಿಕ 100 ಪೆಟ್ರಿಯಾಟ್ ಬಳಸಿದರೆ ಅವರ ಖರ್ಚು 3,300 ಕೋಟಿ ರೂಪಾಯಿ ಆಗುತ್ತೆ. 3,300 ಕೋಟಿ ರೂಪಾಯಿಯಲ್ಲಿ 16 ಕೋಟಿ ರೂಪಾಯಿಯಲ್ಲಿ. ಹೀಗಾಗಿ ಅಮೆರಿಕದ ಎಲ್ಲ ಅವರ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳನ್ನು ಖಾಲಿ ಮಾಡಬೇಕು, ಆರ್ಥಿಕವಾಗಿ ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಮಾಣದ ದಾಳಿಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಇದೀಗ ಅರಬ್ ರಾಷ್ಟ್ರಗಳು ಆಕ್ರೋಶವನ್ನು ಹೊರಹಾಕಿವೆ. ಯಾವ ಕಾರಣಕ್ಕಾಗಿ ಅರಬ್ ರಾಷ್ಟ್ರಗಳ ಆಕ್ರೋಶ? ನಂಬಿತ್ತು ಇರಾನ್, ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕವನ್ನು ನಂಬಿವೆ. ಯಾವ ಕಾರಣಕ್ಕಾಗಿ? ಶಸ್ತ್ರಾಸ್ತ್ರದ ಕಾರಣಕ್ಕಾಗಿ, ಅವರು ಕೊಡುವಂತಹ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿರುವಂತಹ ಕ್ಷಿಪಣಿಗಳ ಕಾರಣಕ್ಕಾಗಿ. ಈ ಕಾರಣಕ್ಕಾಗಿ ಅರಬ್ ರಾಷ್ಟ್ರಗಳು ಅಮೆರಿಕವನ್ನು ನಂಬಿತ್ತು. ಆದರೆ ಇವತ್ತು ನಂಬುವಂತಹ ಪರಿಸ್ಥಿತಿ ಇಲ್ಲ. ಹೀಗಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇವೆ. ಯಾವ ಕಾರಣಕ್ಕಾಗಿ? ಸುರಕ್ಷತೆಯ ಪ್ರಶ್ನೆ ಬಂದ್ಬಿಡುತ್ತೆ. ನಾನು ನಿಮಗೆ ಮೊನ್ನೆಯೂ ಕೂಡ ಇದನ್ನು ಹೇಳಿದ್ದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ನಡೆದಾಗ ಚೀನಾ ಕಡಿಮೆ ಬೆಲೆಯಲ್ಲಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕೊಡ್ತು. ಆ ಡ್ರೋನ್ಗಳ ಪರಿಸ್ಥಿತಿ ಏನಾಯಿತು? ಚೀನಾ ಜಗತ್ತಿನ ಎದುರುಗಡೆ ಬೆತ್ತಲೆ ಆಗುವಂತಹ ಸ್ಥಿತಿಗೆ ಹೋಗ್ಬಿಡ್ತು. ಯಾಕಂದರೆ ಆ ಎಲ್ಲ ಡ್ರೋನ್ಗಳನ್ನು ಕೂಡ ಭಾರತ ಹೊಡೆದುರುಳಿಸಿತ್ತು. ಹೀಗಾಗಿ ಸುರಕ್ಷತೆಯ ಪ್ರಶ್ನೆ ಆ ಕಾರಣಕ್ಕಾಗಿಯೂ ಕೂಡ ಬರುತ್ತೆ. ಇದೀಗ ಅಮೆರಿಕ ಮತ್ತು ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಕೂಡ ಆಗ್ತಾ ಇರೋದು ಇದೆ. ಎರಡನೇ ಆರೋಪ ಅವರು ಮಾಡ್ತಾ ಇರೋದು, ಇಸ್ರೇಲ್ಗೆ ಮೊದಲ ಆದ್ಯತೆ ಕೊಡ್ತಿದ್ದಾರೆ ಅಮೆರಿಕಾದವರು ಅಂತ. ನೀವು ನೋಡಿ, ಇಸ್ರೇಲ್ನ ಕಾರಣಕ್ಕಾಗಿಯೇ ಅಮೆರಿಕಾದವರು ಇರಾನ್ ಮೇಲೆ ದಾಳಿ ಮಾಡಿದ್ರು ಅಂತ ಅಮೆರಿಕಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಈ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದ ದೇಶಗಳು ಹೇಳ್ತಾ ಇದೆ, ಸೌದಿ ಅರೇಬಿಯಾ, ಬಹ್ರೇನ್, UAE ಸೇರಿದಂತೆ ವಿವಿಧ ದೇಶಗಳ ಸೇನಾ ನೆಲೆಗಳ ಮೇಲೆ ದಾಳಿಯಾದರೂ ಕೂಡ ಅಮೆರಿಕ ಮೌನವನ್ನು ವಹಿಸಿಬಿಡ್ತು, ಏನೂ ಕೂಡ ಮಾತನಾಡಲಿಲ್ಲ. ಅದೇ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವರ ನಡುವೆ ಮಾತುಕತೆಯನ್ನು ನಡೆಸುವ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗ್ತು ಅಂತ. ಇದರ ಜೊತೆಗೆ ಇದೀಗ ಅವರು ಇವೆಲ್ಲವೂ ಕೂಡ ಟುಸ್ ಪಟಾಕಿ ಆದ ನಂತರ ರಷ್ಯಾದ S-400 ಮತ್ತು ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆಗೇನೋ ಮಾತುಕತೆಯನ್ನು ನಡೆಸ್ತಿದ್ದಾರೆ. ಇದರ ಜೊತೆಗೆ ಚೀನಾದ ಸೈಲೆಂಟ್ ಹಂಟರ್ಗಳನ್ನು ಕೂಡ ಬಳಕೆ ಮಾಡೋದಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಮಧ್ಯಪ್ರಾಚ್ಯದಲ್ಲಿ ಬರ್ತಾ ಇದೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಅಮೆರಿಕ ಬೆತ್ತಲೆ ಆಗಿರುವಂತಹ ವಿಚಾರ. ಇನ್ನು ಎರಡನೇ ಸುದ್ದಿ ಇವತ್ತಿನ ಜೀ ಕನ್ನಡ ನ್ಯೂಸ್ನಲ್ಲಿ, ಅಯತುಲ್ಲಾ ಅಲಿ ಖಮೇನಿ ಅವರ ಸಾವು. ಅದಾದ ನಂತರ ಇದುವರೆಗೂ ಅಂತ್ಯಕ್ರಿಯೆ ಆಗದೇ ಇರೋದು.